ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ದೇಶವನ್ನೇ ತಿರುಗಿ ನೋಡುವಂತೆ ಮಾಡುವ ಶಕ್ತಿ ಇದೆ. ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರಿಗೆ ಹೆಸರು ತಂದು ಕೊಡುವಂತಹ ಮಕ್ಕಳಾಗಬೇಕು ಎಂದು ಆಶೀರ್ವದಿಸಿದ ಮುಖ್ಯ ಅತಿಥಿಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ. ಮಂಡ್ಯ BS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಡೆದ 15ನೇ ಘಟಿಕೋತ್ಸವ ಸಮಾರಂಭದಲ್ಲಿ PS ಕಾಲೇಜಿನ ಅಧ್ಯಕ್ಷರಾದ ವಿಜಯಾನಂದ್, ಉಪಾಧ್ಯಕ್ಷರು ಹಾಗೂ ಶಿಕ್ಷಕ ವೃಂದ ಮತ್ತು ತಂದೆ ತಾಯಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಹೆಣ್ಮಕ್ಳಾಯಿತು, ಒಬ್ಬರು ಹುಡುಗರಿರಲಿಲ್ಲ. ಸೊ ಅವ್ರು ಕಂಗ್ರ್ಯಾಚುಲೇಟ್ ಮಾಡುವಾಗ ನ್ಯಾಯಮೂರ್ತಿಗಳು ಫಸ್ಟ್ ಟೈಮ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಬಾಯ್ ಸ್ಟೂಡೆಂಟ್ಸ್ ಬಿಕಾಸ್ ಆಫ್ ಯುವರ್ ಸ್ಯಾಕ್ರಿಫೈಸ್ ಬೇಗ ಮಿಡಲ್ಸ್. ಅಂದರೆ ಯಾವುದನ್ನು ಅವ್ರು ಕೊಟ್ಟ ನಾನು ಇವ್ರು ಪಡ್ಕೊಂಡು ಅವರು ಬಹಳ ಕಷ್ಟಪಟ್ಟು ಓದಿದ್ರು, ಇವರಿಗೆ ಸಿಕ್ತಿತ್ತು ಅಂತ. ಇಲ್ಲಿ ಮಂಡ್ಯ ಒಂದು ಗ್ರಾಮಾಂತರ ಪ್ರದೇಶದ ಮಕ್ಕಳು ಹೆಚ್ಚು ಓದುವಂತಹ ಸಂಸ್ಥೆ. ಅದರಿಂದ ಎಲ್ಲರೂ ಕೂಡ ಸಮಾನವಾಗಿ ಸ್ಪರ್ಧಾತ್ಮಕವಾಗಿ ಓದಿ ಅಂತಹ ಪದಕಗಳನ್ನು ಸಮಾನವಾಗಿ ಹಂಚಿಕೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಮಂಡ್ಯ PES ಸಂಸ್ಥೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಇದನ್ನು ಪ್ರಾರಂಭಿಸಿದಂಥವರು KV ಶಂಕರಯ್ಯ. ಆ ದಿನಮಾನದ ವಾಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಸ್ಟೇಟ್. ಅವಾಗ ಆ ದಿನಮಾನದಲ್ಲಿ ಅವರು ಮಂಡ್ಯಕ್ಕಷ್ಟೇ ಮಾಡಿದ್ರು ಅಂತಲ್ಲ, ಅವರಿಗೆ ನಿತ್ಯ ಸಚಿವರು ಅಂತಲೇ ಕರೀತಾ ಇದ್ದರು. ಅದಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ, ಜಿಲ್ಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು, ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಅಪರೂಪದ ರಾಜಕಾರಣಿ. ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಒಂದು ಕಾಲಕ್ಕೆ ಮಂಡ್ಯ, ಮಡಿಕೇರಿ, ಚಾಮರಾಜನಗರ ಎಲ್ಲ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿದ್ದು, ದಾವಣಗೆರೆ, ಚಿತ್ರದುರ್ಗ ಎಲ್ಲ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಹಳವಾಗಿ ಬೆಳೆದ ಮುಖ್ಯ ಕಾರಣಗಳು ಯಾರು ಅನ್ನೋದು ಶಂಕರೇಗೌಡರು ಅದನ್ನು ಈ ಸಂದರ್ಭದಲ್ಲಿ ನೆನಪು. 1 ಲಕ್ಷ ಒಂದು ವರ್ಷಕ್ಕೆ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ. ನಮ್ಮ ದೇಶದಲ್ಲೇ ವಿದೇಶದಲ್ಲೂ JSS ಇನ್ಸ್ಟಿಟ್ಯೂಷನ್ಸ್ಗಳಿದೆ. ಯಾಕಂದರೆ ಒಬ್ಬ ದೈವ ಸ್ವರೂಪಿ ನಮ್ಮ ಸ್ವಾಮೀಜಿಯವರಲ್ಲಿ ಆಗಮಿಸಿರೋದೇ ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾ, ಯಾಕೆಂದರೆ 1 ವರ್ಷಕ್ಕೆ 1 ಲಕ್ಷ ಜನ ಪ್ರಾಡಕ್ಟ್ಸು ಅವ್ರ ಇನ್ಸ್ಟಿಟ್ಯೂಷನ್ಸಿಂದ ಆಚೆ ಬರೋದು ಅಂದರೆ ಅದು ಕಮ್ಮಿ ಅಲ್ಲ. 15,000 ಕುಟುಂಬ ಉಳಿಯುತ್ತೆ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡ್ತಿರೋದ್ರಿಂದ. ಅದು ದಿನನಿತ್ಯ ಅನ್ನ ದಾಸೋಹ ನಡೆಯುತ್ತೆ. ಪ್ರತಿಯೊಬ್ಬರು ಹೋಗಲಿ, ನಾವು ಹೋದಾಗಲೂ ಅಷ್ಟೇ, ಯಾವಾಗಲೇ ಹೋಗಲಿ, ಯಾವುದು ಆತಿಥ್ಯ ಇದೆಯಲ್ಲ ಮಠದ್ದು, ಅದಕ್ಕೆ ನಾವು ಆಭಾರಿಯಾಗಿರಬೇಕು. ಯಾವುದು ಬಡವ ಶ್ರೀಮಂತ ಮೇಲು ಕೀಳು ಯಾವುದೇ ಜಾತಿ ನೋಡದೇ ಅವರು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಬರಮಾಡಿಕೊಂಡು ಒಂದು ಶಾಲು ಹಾಕಿ ಒಂದು ಹಣ್ಣು ಕೊಟ್ಟು ಪ್ರಸಾದ ಮಾಡಿ ಕಳಿಸ್ತಾರೆ. ಆ ಮಠಕ್ಕೆ ನಾವು ವೈಯಕ್ತಿಕವಾಗಿ ಅದು ಸಂಸ್ಥೆಯಿಂದ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.